ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತು ಈ JS ಮೀಡಿಯಾದ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ದಿನದ ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಹಳ ಒಡಂಬಡಿಕೆಯಲ್ಲಿ ಪ್ರವಾದನೆ ಪುಸ್ತಕ ಜಪನ್ಯ 2ನೇ ಅಧ್ಯಾಯ, ಅದರಲ್ಲಿ 1ರಿಂದ 4ರವರೆಗೂ ನಾವು ಓದೋದಾದರೆ, ಪೂರ್ತಿ ಅಧ್ಯಾಯವನ್ನು ನಾವು ಓದೋದಾದರೆ, ಅಲ್ಲಿ ದೇವರು ಯಾವ ರೀತಿಯಾಗಿ ಮನುಷ್ಯರನ್ನು ಎಚ್ಚರಪಡಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ಬೋದು. ಯಾಕಂದರೆ ಈ ದಿನಮಾನಗಳು ಬಹಳ ಕೆಟ್ಟವುಗಳಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕಾಲವನ್ನು ಸುಮ್ಮನೆ ಕಳ್ಕೊಳ್ಬೇಡ್ರಿ, ಯಾಕಂದರೆ ಈ ದಿನ ತುಂಬ ಕೆಟ್ಟದಾಗಿದೆ. ಎಲ್ಲಿ ನೋಡಿದ್ರು ಅನೇಕ ಪಾಪಗಳು, ಶಾಪಗಳು, ಬಂಧನಗಳು, ಮಾಟಮಂತ್ರ ಶಕ್ತಿಗಳು, ದೆವ್ವ ಕಾಟ, ಪೀಡೆ ಪಿಸಾಚಿಗಳ ಕೆಲಸಗಳು ಬಹಳ ನಡೀತಾ ಇದೆ. ಇವತ್ತು ಸಭೆಗಳಲ್ಲಿ ಅನೇಕರ ಮೇಲೆ ದೆವ್ವಗಳು ಬರ್ತಾ ಇದೆ. ಅನೇಕರು ಮಾಟಮಂತ್ರ ಶಕ್ತಿಯಿಂದ ಬಳಲ್ತಾ ಇದ್ದಾರೆ. ಅನೇಕರು ಬಂಧನಗಳ ಕಟ್ಟುಗಳಿಂದ ಅವರು ಒದ್ದಾಡ್ತಾ ಇದ್ದಾರೆ. ಕಾರಣ ಏನು? ಲೋಕದಲ್ಲಿ ಪಾಪಗಳು ಹೆಚ್ಚಾಗಿದೆ, ಪ್ರಪಂಚದಲ್ಲಿ ಪಾಪಗಳು ಹೆಚ್ಚಾಗಿದೆ. ಸೇವೆ ಸಭೆಗಳಲ್ಲಿ, ಸಭೆ ಒಳಗೆ, ಮನೆಯಲ್ಲಿ ಅನೇಕರ ಹೃದಯದಲ್ಲಿ ಪಾಪಗಳು ಹೆಚ್ಚಾಗಿರೋದ್ರಿಂದ ಇವತ್ತು ಅನೇಕ ಕಷ್ಟ ನಷ್ಟಗಳು ಲೋಕದಲ್ಲಿ ಜನರು ಅನುಭವಿಸ್ತಾ ಇದ್ದಾರೆ ಪ್ರಿಯರೇ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, 2ನೇ ಅಧ್ಯಾಯ 1ನೇ ವಚನ, ಈ ದೇವರು ಅಲ್ಲಿ ಹೇಳ್ತಾ ಇದ್ದಾನೆ, ನಾಚಿಕೆ ಕೇಡಿಯಾದ ಜನಾಂಗದವರೇ, ತೀರ್ಪು ಫಲಿಸುವುದರೊಳಗೆ ಯೆಹೋವನ ಉಗ್ರ ಕೋಪವು ನಿಮ್ಮ ಮೇಲೆ ಬರುವುದಕ್ಕಿಂತ ಮುಂಚೆ, ಯೆಹೋವನ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕೆ ಮೊದಲು ಸೇರಿ ಬನ್ನಿರಿ, ಕೂಡಿಕೊಳ್ಳ್ರಿ. ಕಾಲವು ಹೊಟ್ಟಿನಂತೆ ಹಾರಿ ಹೋಗುತ್ತದಲ್ಲ, ಯೆಹೋವನ ನಿಯಮವನ್ನು ಕೈಗೊಂಡ ಲೋಕದ ದೀನರೇ, ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಸಧರ್ಮವನ್ನು ಅಭ್ಯಾಸಿಸಿರಿ, ದೈನ್ಯವನ್ನು ಹೊಂದಿಕೊಳ್ಳ್ರಿ, ಯೆಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುವುದು ಎಂಬುದಾಗಿ. ನೋಡ್ರಿ, ಇವತ್ತು ಯೇಸು ಸ್ವಾಮಿ ಯಾವಾಗ ಬರ್ತಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಯೇಸು ಸ್ವಾಮಿ ಹೇಳ್ತಾನೆ, ಕಳ್ಳನು ಬರುವ ರೀತಿಯಲ್ಲಿ ನಾನು ಬರ್ತೇನೆ ಎಂಬುದಾಗಿ. ನಮಗೆ ಗೊತ್ತಿಲ್ಲ ಕಳ್ಳ ಯಾವ ರೀತಿಯಾಗಿ ಬರ್ತಾನೆ, ಯಾರ ಮನೆಗೆ ನುಗ್ತಾನೆ, ಯಾವ ಟೈಮಲ್ಲಿ ಬರ್ತಾನೆ. ಕಳ್ಳ ಯಾವತ್ತು ಫೋನ್ ಮಾಡಿ ಹೇಳಿ ನಾನು ಇಂಥ ಟೈಮಿಗೆ ಬರ್ತೀನಿ ಕಳ್ಳತನ ಮಾಡೋಕ್ಕೆ ಅಂತ ಯಾರಿಗೂ ಹೇಳೋದಿಲ್ಲ. ಕಳ್ಳ ಯಾವಾಗ ಬರ್ತಾನೆ ಯಾರಿಗೂ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ದೇವರು ಬರ್ತಾನಂತೆ. ದೇವರ ಯೇಸು ಸ್ವಾಮಿ 2ನೇ ಬರೋಣ ಯಾವಾಗ ಆಗ್ತದೆ ಅಂದರೆ ಅದು ಯಾರಿಗೂ ಗೊತ್ತಿಲ್ಲ. ಅದು ಹೇಗೆ ಆಗ್ತದೆ ಅಂದರೆ ಯಾರಿಗೂ ಗೊತ್ತಿಲ್ಲದ ಸಂದರ್ಭದಲ್ಲಿ ದೇವರು ಕಳ್ಳನು ಬಂದ ರೀತಿಯಲ್ಲಿ, ಅಂದರೆ ಅರ್ಥ ದೇವರು ಕಳ್ಳ ಎಂಬುದಾಗಿ ಅರ್ಥ ಅಲ್ಲ. ಕಳ್ಳ ಬರುವ ರೀತಿಯಲ್ಲಿ, ಅಂದರೆ ಕಳ್ಳ ಬರೋದು ಯಾರಿಗೂ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ಯೇಸು ಸ್ವಾಮಿ ಬರ್ತಾನೆ. ಅವಾಗ ಬಂದಾಗ ಎಷ್ಟು ಜನ ನಾವು ದೇವರೊಟ್ಟಿಗೆ ಸ್ವರ್ಗಕ್ಕೆ ಹೋಗ್ತೇವೆ ಎಂಬುದಾಗಿ ಪ್ರಾಮುಖ್ಯವಾದಂಥ ವಿಷಯ. ಇವತ್ತು ನೀವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು, ನಮ್ಮ ಹೃದಯವನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು, ನಮ್ಮನ್ನು ನಾವು ಎಚ್ಚರಪಡಿಸಿಕೊಳ್ಬೇಕು. ಒಂದು ವೇಳೆ ಯೇಸು ಸ್ವಾಮಿ ಇವತ್ತು ಬರೋದಾದರೆ, ಒಂದು ವೇಳೆ ಯೇಸು ಸ್ವಾಮಿ ಈ ಕ್ಷಣವೇ ಬರೋದಾದರೆ, ಒಂದು ವೇಳೆ ಯೇಸು ಸ್ವಾಮಿ ಈ ದಿನದಲ್ಲಿ ಬರೋದಾದರೆ, ಇವತ್ತು ರಾತ್ರಿ ಬರೋದಾದರೆ, ನಾನು ಮತ್ತೆ ನೀವುಗಳು ಸ್ವರ್ಗಕ್ಕೆ ಹೋಗ್ತೀವಾ ಎಂಬುದಾಗಿ ನಾನು ಮತ್ತೆ ನೀವು ಕೂಡ ಪರೀಕ್ಷೆ ಮಾಡಿಕೊಳ್ಬೇಕು ನಮ್ಮನ್ನು. ಅನೇಕ ಸಾರಿ ಇವತ್ತು ನಾವು ಎಲ್ಲಿ ನೋಡಿದ್ರು ಆಶೀರ್ವಾದದ ಪ್ರಸಂಗ, ಎಲ್ಲಿ ನೋಡಿದ್ರು ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಎಲ್ಲಿ ನೋಡಿದ್ರು ದೇವರು ನಿಮ್ಮನ್ನು ಅಭಿವೃದ್ಧಿ ಮಾಡ್ತಾನೆ, ನೀವಿರುವ ಸ್ಥಳದಲ್ಲಿ ವೃದ್ಧಿ ಆಗ್ತೀರಿ. ಯಾವ ಸೇವಕರ ಬಾಯಲ್ಲಿ ನೋಡಿದ್ರು ಇಂಥ ಆಶೀರ್ವಾದದ ಮಾತುಗಳು ಬಿಟ್ಟರೆ ಯಾರು ಕೂಡ ಯೇಸು ಸ್ವಾಮಿ ಬೇಗ ಬರ್ತಾನೆ, ಬದಲಾಗಬೇಕು, ಪರಿಶುದ್ಧರಾಗಿರ್ಬೇಕು, ನೀತಿವಂತರಾಗಿರ್ಬೇಕು ಎಂಬುದಾಗಿ ಪ್ರಸಂಗ ಮಾಡ್ತಾ ಇಲ್ಲ. ಬಹಳ ಕಡಿಮೆ, ಎಲ್ಲೋ ಸ್ವಲ್ಪ ಜನ ಸೇವಕರು ಮಾತ್ರ ಈ ರೀತಿಯಾಗಿ ಪ್ರಸಂಗ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಎಲ್ಲರೂ ಪ್ರಾಸ್ಪರಿಟಿ ಬಗ್ಗೆ, ಆಶೀರ್ವಾದದ ಬಗ್ಗೆ ಪ್ರಸಂಗ ಮಾಡ್ತಾ ಇದ್ದಾರೆ. ಪ್ರಿಯ ದೇವರ ಜನರೇ, ಆಶೀರ್ವಾದದ ಬಗ್ಗೆ ಪ್ರಸಂಗ ಮಾಡೋದು ತಪ್ಪಲ್ಲ, ಪ್ರಾಸ್ಪರಿಟಿ ಬಗ್ಗೆ ಪ್ರಸಂಗ ಮಾಡೋದು ತಪ್ಪಲ್ಲ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಹೇಳೋದು ತಪ್ಪಲ್ಲ. ದೇವರು ನಿಮಗೆ ಹಣ ಕೊಡ್ತಾನೆ, ಆಸ್ತಿ ಅಂತಸ್ತುಗಳನ್ನು ಕೊಡ್ತಾನೆ, ನೀವಿರುವ ಜಾಗದಲ್ಲಿ ಮೇಲೆತ್ತುತ್ತಾನೆ ಎಂಬುದಾಗಿ ಈ ರೀತಿಯಾಗಿ ಪ್ರಸಂಗ ಮಾಡೋದು ತಪ್ಪಲ್ಲ. ಆದರೆ ಇದೆಲ್ಲ ಪ್ರಸಂಗ ಮಾಡೋದಕ್ಕಿಂತ ಮುಂಚೆ ನಾವು ಒಂದು ಪ್ರಸಂಗ ಮಾಡಬೇಕು. ಯಾವ ಪ್ರಸಂಗ? ದೇವರು ಬೇಗನೆ ಬರ್ತಾನೆ, ಅದಕ್ಕೋಸ್ಕರ ನಾವು ಸಿದ್ಧರಾಗಬೇಕೆಂಬುದಾಗಿ ಈ ತರ ವಾಕ್ಯಗಳನ್ನು ನಾವು ಜನರಿಗೆ ಸಾರುವವರಾಗಿರಬೇಕು. ಇವತ್ತು ಅನೇಕರ ಬಾಯಲ್ಲಿ ದೇವರೇ ನಮ್ಮನ್ನು ಆಶೀರ್ವಾದ ಮಾಡು, ನಮ್ಮನ್ನ ಮೇಲೆತ್ತು ಅಂತ ಪ್ರಾರ್ಥನೆ ಮಾಡ್ತಿದ್ದೀವಿ. ಬಿಟ್ರೆ ಯಾವತ್ತಾದ್ರೂ ನಾವು ಪ್ರಾರ್ಥನೆ ಮಾಡಿದ್ದೀವ, ದೇವರೇ ಒಂದು ವೇಳೆ ನಿನ್ನ ಬರೋಣ ಇವತ್ತು ಆದರೆ ನಿನ್ನ ಜೊತೆ ನಾನು ಎತ್ತಲ್ಪಡಬೇಕು, ನಿನ್ನ ಜೊತೆ ನಾನು ಸ್ವರ್ಗದಲ್ಲಿ ಕಾಣಿಸ್ಕೊಳ್ಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದೀವ ಎಂಬುದಾಗಿ ನಾವು ಇವತ್ತು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಜಫನ್ಯ 2ನೇ ಅಧ್ಯಾಯದಲ್ಲಿ
ನಾಚಿಕೆಗೇಡಿಯಾದ ಜನಾಂಗದವರೇ. ಯಾಕೆ ದೇವರು ಈ ವರ್ಡನ್ನು ಯೂಸ್ ಮಾಡ್ತಾ ಇದ್ದಾನೆ, ನಾಚಿಕೆಗೇಡಿಯಾದ ಜನಾಂಗದವರೇ ಅಂದ್ರೆ ಅರ್ಥ ಅಲ್ಲಿ ಯೇಸು ಸ್ವಾಮಿ ದೇವರು ಹೇಳ್ತಾ ಇದ್ದಾನೆ, ಜನರಿಗೆ ಬದಲಾಗ್ರಿ. ದೇವರು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡೋದಾದ್ರೆ ಅನೇಕ ಪ್ರವಾದಿಗಳನ್ನ ದೇವರು ಕಳುಹಿಸಿದ ಲೋಕಕ್ಕಾಗಿ. ಯಾಕೆಂದ್ರೆ ಜನರಿಗೆ ಎಚ್ಚರಪಡಿಸುವುದಕ್ಕೋಸ್ಕರ, ಜನರು ದಾರಿ ತಪ್ಪಬಾರದು, ಜನರು ವಿಗ್ರಹ ಆರಾಧನೆಗಳನ್ನು ಮಾಡಬಾರದು, ಜನರು ಪಾಪಗಳನ್ನು ಮಾಡಬಾರದು, ದೇವರನ್ನ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬಾರದು ಎಂಬುದಾಗಿ ದೇವರು ಅನೇಕ ಪ್ರವಾದಿಗಳನ್ನ ಜನರ ಬಳಿ ಕಳುಹಿಸಿದ. ಆದರೆ ಎಷ್ಟು ಪ್ರವಾದಿಗಳು ಬಂದರೂ ಕೂಡ ಜನರು ಬದಲಾವಣೆ ಆಗ್ತಾ ಇಲ್ಲ. ಇಸ್ರಾಯೇಲ್ ಜನರು ಎಷ್ಟು ಪ್ರವಾದನೆಗಳು ಬಂದರೂ ಕೂಡ, ಎಷ್ಟು ಮಹತ್ ಕಾರ್ಯಗಳು ನೋಡಿದ್ರು ಕೂಡ, ಎಷ್ಟು ದೇವರು ಶಿಕ್ಷಿಸಿದ್ರು ಕೂಡ ಜನರು ಬದಲಾಗ್ತಾ ಇಲ್ಲ. ಅದಕ್ಕೆ ದೇವರಿಗೆ ತಲೆಗೆಟ್ಟು ಈ ತರ ಹೇಳ್ತಾನೆ, ನೋಡ್ರಿ, ಅಯ್ಯೋ ನಾಚಿಕೆಗೇಡಿಯಾದ ಜನಾಂಗದವರೇ, ತೀರ್ಪು ಫಲಿಸುವುದರೊಳಗೆ, ದೇವರ ಉಗ್ರ ಕೋಪ ನಿಮ್ಮ ಮೇಲೆ ಬರುವುದರೊಳಗೆ ಯೆಹೋವನನ್ನು ಆಶ್ರಯಿಸ್ರಿ. ಬೇರೆಯವರನ್ನಲ್ಲ, ಹಣವನ್ನಲ್ಲ, ಆಸ್ತಿಯನ್ನಲ್ಲ, ನಿಮ್ಮ ಸಂಬಂಧಿಕರನ್ನಲ್ಲ, ನಿಮಗಿರುವಂತ ದೊಡ್ಡ ದೊಡ್ಡ ಆಶ್ರಯ ಗಿರಿ ನಗರದಲ್ಲಿ ನೀವು ಆಶ್ರಯಿಸ್ಕೊಳ್ಬೇಡ್ರಿ, ಯೆಹೋವನಲ್ಲೇ ಆಶ್ರಯಿಸ್ಕೊಳ್ರಿ. ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳ್ರಿ, ದೇವರ ಮುಂದೆ ಕೂಡಿ ಬರ್ರಿ. ಒಂದು ವೇಳೆ ದೇವರ ಸಿಟ್ಟಿನ ದಿನದಲ್ಲಿ ನೀವೇನಾಗ್ತೀರಾ, ಮರೆಯಾಗ್ತೀರಾ ಎಂಬುದಾಗಿ ಹೇಳ್ತಾ ಇದ್ದೇನೆ. ಯಾಕೆ ಜನರು ಇವತ್ತು ಬದಲಾಗ್ತಾ ಇಲ್ಲ? ಯಾಕೆ ಬದಲಾಗ್ತಾ ಇಲ್ಲ ಅಂದ್ರೆ, ಇವತ್ತು ಜನರಿಗೆ ಕೃಪೆ ಕಾಲದಲ್ಲಿ ಇರೋದ್ರಿಂದ, ತಪ್ಪು ಮಾಡಿದ್ರು ಕೂಡ ದೇವರು ಹೊಡಿತಾ ಇಲ್ಲ. ಇವತ್ತು ಜನರು ಪಾಪ ಮಾಡಿದ್ರು ಕೂಡ ಇವತ್ತು ದೇವರು ಶಿಕ್ಷಿಸ್ತಾ ಇಲ್ಲ. ಜನರು ತಪ್ಪ ದಾರಿಯಲ್ಲಿ ನಡೀತಾ ಇದ್ರು ದೇವರು ಶಿಕ್ಷಿಸ್ತಾ ಇಲ್ಲ. ಯಾಕೆ ಗೊತ್ತಾ? ದೇವರು ತಪ್ಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಎಂಬುದಾಗಿ ಅಲ್ಲ, ದೇವರು ಪಾಪಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಎಂಬುದಾಗಿ ಅಲ್ಲ. ಯಾಕೆ ಅಂದ್ರೆ ದೇವರು ಕಾಯ್ತಾ ಇದ್ದಾನೆ. ಜನರು ಇವತ್ತು ಬದಲಾಗ್ತಾರೆ, ನಾಳೆ ಬದಲಾಗ್ತಾರೆ, ಅಚ್ಚನಾಡಿದ್ದು ಬದಲಾಗ್ತಾರೆ, ಮುಂದಿನ ವರ್ಷ ಬದಲಾಗ್ತಾರೆ. ಈ ರೀತಿಯಾಗಿ ದೇವರು ನಮಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾನೆ. ಇವತ್ತು ನಾವು ಬದುಕಿದ್ದು ಏನೋ ನಾವು ಗ್ರೇಟ್ ಅಂತ ಅಲ್ಲ, ಇವತ್ತು ನಾವು ಬದುಕಿದ್ದು ಏನೋ ನಾವು ಭಕ್ತಿವಂತರ ಅಂತ ಅಲ್ಲ, ಇವತ್ತು ನಾವು ಬದುಕಿದ್ದು ಏನೋ ಸಭೆಗೆ ಬರ್ತಾ ಇದ್ದೀವಿ, ಉಪವಾಸ ಮಾಡ್ತಾ ಇದ್ದೀವಿ, ನಾವು ಭಕ್ತಿವಂತರು ನೀತಿವಂತರು ಎಂಬುದಾಗಿ ಅಲ್ಲ. ಇವತ್ತು ನಾವು ಬದುಕಿದ್ದು ದೇವರ ಕೃಪೆ. ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಯಾವ ಕೃಪೆ? ಇವತ್ತು ಇವನು ಬದಲಾಗಬಹುದು, ನಾಳೆ ಇವನು ಬದಲಾಗಬಹುದು, ಸರಿಯಾದ ದಾರಿಗೆ ನಾಳೆ ಬರಬಹುದು ಎಂಬುದಾಗಿ ದೇವರು ಈ ಅವಕಾಶಗಳನ್ನ ದೇವರು ನಮಗೆ ಕೊಟ್ಟಿದ್ದರಿಂದ ಇವತ್ತು ನಾವು ಬದುಕುತ್ತಾ ಇದ್ದೇವೆ. ಅದಕ್ಕೆ ಜನರು ಏನ್ ಮಾಡ್ತಿದ್ದಾರೆ, ಈ ಆಶೆ, ಈ ಅವಕಾಶಗಳನ್ನ ಅಡ್ವಾಂಟೇಜ್ ಆಗಿ ತಗೊಂಡು ದೇವರು ನಾವು ತಪ್ಪು ಮಾಡಿದ್ರು ದೇವರು ನಮಗೆ ಹೊಡಿತಾ ಇಲ್ಲ, ದೇವರು ಕೂಡ ನಮ್ಮಂತವನೇ ಎಂಬುದಾಗಿ ತಿಳಿದುಕೊಂಡು ಜನರು ಬದಲಾವಣೆ ಆಗಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ, ಒಳ್ಳೆ ದಾರಿಗೆ ಬರಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ, ಒಳ್ಳೆದನ್ನ ಮಾಡಲಿಕ್ಕೆ, ಪರಿಶುದ್ಧರಾಗಿರ್ಲಿಕ್ಕೆ, ನೀತಿವಂತರಾಗಿರ್ಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಕಾರಣ ಇಷ್ಟೇ, ನಾವು ಬಹಳ ಯೋಚನೆ ಮಾಡ್ತಿದ್ದೇವೆ, ದೇವರು ಏನು ಮಾಡೋದಿಲ್ಲ. ನಾವು ಇಷ್ಟೆಲ್ಲ ತಪ್ಪು ಮಾಡಿದ್ರು, ಪಾಪ ಮಾಡಿದ್ರು, ಸುಳ್ಳು ಹೇಳಿದ್ರು, ದೇವರು ನಮಗೆ ಹೊಡಿತಾ ಇಲ್ಲಲ್ಲ, ನಾನು ಕರೆಕ್ಟ್ ಇದ್ದೇನೆ ಎಂಬುದಾಗಿ ಮನುಷ್ಯನ ಹೃದಯದಲ್ಲಿ ಈ ರೀತಿಯಾಗಿ ಆಲೋಚನೆ ಇರುವುದರಿಂದ ಇವತ್ತು ನಮಗೆ ನಿಮಗೆ ಬದಲಾಗುವುದಕ್ಕಾಗಿ ಮನಸ್ಸಾಗ್ತಾ ಇಲ್ಲ. ದೇವರ ಬಳಿಗೆ ಬರುವವನು ಯಾವ ರೀತಿಯಾಗಿ ಬರಬೇಕಂದ್ರೆ ಪಶ್ಚಾತ್ತಾಪದಿಂದ ಬರುವವರಾಗಿರ್ಬೇಕು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ ಕೀರ್ತನೆಯಲ್ಲಿ, ಯಾವನ ದ್ರೋಹವು ಪಾಪವು ಪರಿಹಾರ ಆಗಿದೆಯೋ ಅವನೇ ಧನ್ಯನು ಎಂಬುದಾಗಿ. ಇವತ್ತು ನಾವು ಯೋಚನೆ ಮಾಡಿಕೊಳ್ಬೇಕು, ಇವತ್ತು ನಮ್ಮ ಪಾಪಗಳು, ಅಪರಾಧಗಳು ಪರಿಹಾರ ಆಗಿದೆಯಾ, ದೇವರ ಮುಂದೆ ಅದು ಎಲ್ಲ ಕ್ಷಮಿಸಲ್ಪಟ್ಟಿದೆಯಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಪ್ರಿಯರೇ. ಒಂದು ವೇಳೆ ಯೇಸು ಸ್ವಾಮಿ ದೇವರು ಇವತ್ತು ರಾತ್ರಿ ಬರೋದಾದ್ರೆ, ಈ ಕ್ಷಣವೇ ಬರೋದಾದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಾ ಎಂಬುದಾಗಿ ಯೋಚನೆ ಮಾಡಿಕೊಳ್ಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಏನಂತ, ಯೆಹೋವನ ಸಿಟ್ಟಿನ ದಿನವು ಮುಟ್ಟುವುದರೊಳಗೆ ಸೇರಿ ಬನ್ರಿ, ಕೂಡಿ ಬನ್ರಿ, ಸಧರ್ಮವನ್ನು ಅಭ್ಯಾಸಿಸ್ರಿ. ಯೇಸು ದೇವರು ಹೇಳ್ತಿದ್ದಾನೆ, ಸಧರ್ಮವನ್ನು ಅಭ್ಯಾಸಿಸ್ರಿ, ಒಳ್ಳೆಯದನ್ನು ಅಭ್ಯಾಸಿಸ್ರಿ, ದೇವರ ವಾಕ್ಯವನ್ನು ಅನುಸರಿಸ್ರಿ, ದೇವರನ್ನು ಅನುಸರಿಸ್ರಿ, ದೇವರ ಹೇಳುವ ಮಾತಿನಲ್ಲಿ ನೀವು ನಡೀರಿ, ಆ ದಾರಿಯಲ್ಲಿ ನಡೀರಿ, ಸಧರ್ಮವನ್ನು ಅಭ್ಯಾಸಿಸ್ರಿ, ಅಧರ್ಮವಲ್ಲ ಸಧರ್ಮವನ್ನು ಅಭ್ಯಾಸಿಸ್ರಿ. ಒಂದು ವೇಳೆ ಯೆಹೋವನ ಸಿಟ್ಟಿನ ದಿನದಲ್ಲಿ ನೀವೇನಾಗ್ತೀರಾ, ಮರೆಯಾಗ್ತೀರಾ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಇವತ್ತು ದೇವರು ಬರುವ ದಿನದಲ್ಲಿ ಒಂದು ವೇಳೆ ನಾವು ಮರೆಯಾಗೋದಾದರೆ, ಮರೆಯಾಗಬೇಕಾದ್ರೆ, ನಾವು ಬಚ್ಚವಾಗಬೇಕಂದ್ರೆ, ನಾವು ನಮ್ಮನ್ನು ಕಾಪಾಡಿಕೊಳ್ಬೇಕಂದ್ರೆ ನಾವೇನು ಮಾಡಬೇಕು, ಸಧರ್ಮವನ್ನು ಅಭ್ಯಾಸಿಸಬೇಕು, ಯೆಹೋವನ ಆಶ್ರಯದಲ್ಲಿ ನಾವು ಸೇರಬೇಕು ಪ್ರಿಯರೇ. ಇವತ್ತು ಯಾಕೆ ಲೋಕದಲ್ಲಿ ಮಳೆ ಆಗ್ತಾ ಇಲ್ಲ ಸರಿಯಾಗಿ? ಎಲ್ಲಿ ನೋಡಿದ್ರು ಭೂಕಂಪ, ಅಲ್ಲಲ್ಲಿ ಚಂಡಮಾರುತಗಳು, ಜಗಳ, ಹೊಡೆದಾಟಗಳು, ಅವನ್ ಕಂಡ್ರೆ ಇವನಿಗಾಗಲ್ಲ, ಇವನ್ ಕಂಡ್ರೆ ಅವನಿಗಾಗಲ್ಲ, ಪ್ರೀತಿ ಕಡಿಮೆ ಆಗಿದೆ. ಎಲ್ಲಿ ನೋಡಿದ್ರು ಅನೇಕ ದ್ವೇಷಗಳು, ಅಸೂಯೆಗಳು, ಏನೇನೋ ತೊಂದರೆಗಳು ಪ್ರಪಂಚದಲ್ಲಿ ಆಗ್ತದೆ. ಕಾರಣ ಇಷ್ಟೇ, ಪಾಪ ಹೆಚ್ಚಾಗಿರುವುದರಿಂದ. ಲೋಕದಲ್ಲಿ ಪಾಪಗಳು, ಶಾಪಗಳು, ಬಂಧನಗಳು, ಮಾಟ ಮಂತ್ರ ಶಕ್ತಿಗಳು ಹೆಚ್ಚಾಗಿರುವುದರಿಂದ
ಇವತ್ತು ಜನರು ತೊಂದರೆಯಲ್ಲಿ ಸಿಲುಕ್ತಾ ಇದ್ದಾರೆ, ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ದೇವರ ಬಳಿಗೆ ಬರಕ್ಕೆ ಆಗ್ತಾ ಇಲ್ಲ, ದೇವರನ್ನ ಅನುಸರಿಸ್ಲಿಕ್ಕೆ ಆಗ್ತಾ ಇಲ್ಲ, ಸಧರ್ಮವನ್ನ ಅನುಸರಿಸ್ಲಿಕ್ಕೆ ಆಗ್ತಾ ಇಲ್ಲ, ದೇವರ ಪ್ರೀತಿಯನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ದೇವರ ಐಕ್ಯತೆಯನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ದೇವರ ಭಕ್ತಿಯಲ್ಲಿ ಅವರಿಗೆ ಸೇರ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಪಾಪಗಳು, ಶಾಪಗಳು, ಬಂಧನಗಳು ಈ ಲೋಕದಲ್ಲಿ ಹೆಚ್ಚಾಗಿರೋದ್ರಿಂದ ದೇವರ ಪ್ರೀತಿ ಇವತ್ತು ಜನರ ಕಣ್ಣಿಗೆ ಕಾಣ್ತಾ ಇಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಾಚಿಕೆಗೇಡಿಯಾದ ಜನಾಂಗದವರೇ, ನೀವೆಲ್ಲ ತೀರ್ಪು ಫಲಿಸುವುದರೊಳಗೆ, ಯೆಹೋವನ ಕೋಪ ಬರೋದ್ರೊಳಗೆ, ಆತನ ಸಿಟ್ಟಿದ ದಿನ ಬರೋದ್ರೊಳಗೆ ಏನಾಗ್ರಿ? ಸದ್ಧರ್ಮವನ್ನ ಅಭ್ಯಾಸಿಸಿ, ಯೆಹೋವನನ್ನ ಆಶ್ರಯಿಸಿರಿ ಎಂಬುದಾಗಿ ಇವತ್ತು ದೇವರು ಹೇಳ್ತಾ ಇದ್ದಾನೆ. ಇವತ್ತು ನಾನು ನೀವುಗಳು ಪ್ರಿಯ ದೇವಜನರೇ ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ನಾವು ಸದ್ಧರ್ಮವನ್ನು ಅಭ್ಯಾಸಿಸ್ತಾ ಇದ್ದೀವ, ಸಧರ್ಮವನ್ನು ಫಾಲೋ ಮಾಡ್ತಾ ಇದ್ದೀವ, ಅಧರ್ಮವನ್ನು ಫಾಲೋ ಮಾಡ್ತಾ ಇದ್ದೀವ ಎಂಬುದಾಗಿ ನಾವು ಯೋಚನೆ ಮಾಡೋಣ. ನಮ್ಮ ಹೃದಯವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ನಾವು ಕೆಟ್ಟ ದಾರಿಯಲ್ಲಿ, ತಪ್ಪಾದ ಮಾರ್ಗದಲ್ಲಿ ಇರುವುದಾದರೆ ಸರಿಯಾದ ದಾರಿಗೆ ಬರೋಣ, ಸಧರ್ಮವನ್ನು ಅಭ್ಯಾಸಿಸೋಣ. ದೇವರು ಇವತ್ತು ನಿಮ್ಮನ್ನ ನಿತ್ಯ ಜೀವಕ್ಕೆ ಸೇರಿಸುವಂಥ ದೇವರಾಗಿದ್ದಾನೆ. ಹಾಗಾಗಿ ಇವತ್ತು ನಾವು ಬದುಕಿದ್ದು ದೇವರ ಕೃಪೆ, ಒಳ್ಳೆಯವರೆಂಬುದಾಗಿ ಅಲ್ಲ, ನಾವು ಬದಲಾಗಲೆಂಬುದಾಗಿ ದೇವರ ಅವಕಾಶಗಳನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಆ ಅವಕಾಶಗಳನ್ನು ನಾವು ಅಡ್ವಾಂಟೇಜ್ ಆಗಿ ತಗೊಳ್ಳದೆ, ತಪ್ಪಾಗಿ ತಿಳಿದುಕೊಳ್ಳದೆ, ನಾನು ಕರೆಕ್ಟ್ ಇದ್ದೀನಿ ಅದಕ್ಕೆ ದೇವರು ನನ್ನನ್ನು ಏನು ಮಾಡ್ತಾ ಇಲ್ಲ ಎಂಬುದಾಗಿ ಈ ರೀತಿಯಾಗಿ ತಪ್ಪಾಗಿ ನಾವು ಯೋಚನೆ ಮಾಡದೆ ಆ ತಪ್ಪುಗಳನ್ನು ಬಿಟ್ಟು ನಾವು ದೇವರ ಕಡೆಗೆ ತಿರುಗೋಣ. ದೇವರ ಆಶೀರ್ವಾದ ನಮ್ಮ ಮೇಲೆ ಬರ್ತದೆ, ಸಕಲ ವಿಧವಾದ ಆಶೀರ್ವಾದ ನಮ್ಮ ಮೇಲೆ ಬರ್ತದೆ. ಹಾಗಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ತಪ್ಪಾದ ದಾರಿಯಲ್ಲಿ ನಾವು ಇರೋದಾದರೆ ಸರಿಯಾದ ಮಾರ್ಗಕ್ಕೆ ಬರುವುದಕ್ಕಾಗಿ ನಾವು ಪ್ರಯತ್ನ ಪಡೋಣ. ದೇವರು ನಿಮ್ಮೆಲ್ಲರನ್ನ, ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬೊಬ್ಬರನ್ನ, ನಮ್ಮನ್ನ ದೇವರು ಆಶೀರ್ವಾದ ಮಾಡಲಿ.